ನಮಸ್ಕಾರ ಗೆಳೆಯರೆ, ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ. ನಾನು ನಾಗರಾಜ್. ಬನ್ನಿ ಗೆಳೆಯರೆ, ಇವತ್ತು ಏನು ನಾವು ಕ್ಲಾಸನ್ನು ಮಾಡ್ತಾ ಇದ್ವಿ ನೋಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ನ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ಗೆಳೆಯರೆ, ಈ ಹಿಂದೆ ಕೂಡ ನಾವು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಅಪ್ಲೋಡ್ ಮಾಡಿರೋ ವೀಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತು ಒಂದು ಹೊಸದಾದ ಪ್ಲೇ ಲಿಸ್ಟನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಏನಂದರೆ KPSC ಮತ್ತು KA ಕಂಪ್ಯೂಟರ್ ಜ್ಞಾನ ಅಥವಾ ಕಂಪ್ಯೂಟರ್ ಸಾಕ್ಷರತೆ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಕಂಪ್ಯೂಟರ್ ಅನ್ನುವಂಥ ಒಂದು ಹೊಸ ಪ್ಲೇ ಲಿಸ್ಟ್ನ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಬನ್ನಿ ಅದರ ಭಾಗ ಒಂದನ್ನು ಈಗ ನಾವು ನೋಡ್ತಾ ಇದ್ದೀವಿ. ಕಂಪ್ಯೂಟರ್ ಸಾಕ್ಷರತೆ ಭಾಗ 1. ಗೆಳೆಯರೆ, ಕಂಪ್ಯೂಟರ್ ಜ್ಞಾನ ಅಥವಾ ಕಂಪ್ಯೂಟರ್ ಸಾಕ್ಷರತೆಗೆ 30 ಮಾರ್ಕ್ಸ್ ಇದೆ. ಪತ್ರಿಕೆ 2ರಲ್ಲಿ ಪತ್ರಿಕೆ 1 ತಮಗೆಲ್ಲ ಗೊತ್ತಿರೋ ಹಾಗೆ ಜನರಲ್ ನಾಲೆಜ್ GK ಆ್ಯಂಡ್ GS ಇರುತ್ತೆ. ಪತ್ರಿಕೆ 2ರಲ್ಲಿ 35 ಮಾರ್ಕ್ಸಿನ ಸಾಮಾನ್ಯ ಕನ್ನಡ, 35 ಮಾರ್ಕ್ಸಿನ ಸಾಮಾನ್ಯ ಇಂಗ್ಲೀಷ್ ಮತ್ತು 30 ಮಾರ್ಕ್ಸಿನ ಕಂಪ್ಯೂಟರ್ ಜ್ಞಾನ ಅಥವಾ ಕಂಪ್ಯೂಟರ್ ಸಾಕ್ಷರತೆ ಬಗ್ಗೆ ಕೇಳ್ತಾರೆ. ಸೊ ಅದಕ್ಕೋಸ್ಕರ ನಾವು ಕಂಪ್ಯೂಟರ್ ಸಾಕ್ಷರತೆಯನ್ನು ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ವಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಕಂಪ್ಯೂಟರ್ ಸಾಕ್ಷರತೆ ಭಾಗ 1 ಗೆಳೆಯರೆ. ಸೊ ನಮ್ಮ ಮೊದಲ ಪ್ರಶ್ನೆ, ಹಲವಾರು ಬಾರಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ. ಈ ಪ್ರಶ್ನೆನ ಹಲವಾರು ಬಾರಿ ಕೇಳಿದ್ದಾರೆ. ಸೊ ಅದೇ ಪ್ರಶ್ನೆ 1 ನಮ್ಮದು. ಕಂಪ್ಯೂಟರ್ ಸಾಕ್ಷರತೆ ಪ್ರಶ್ನೆ 1, ಗಣಕಯಂತ್ರದ ಪಿತಾಮಹ ಯಾರು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಬಿಲ್ ಗೇಟ್ಸ್, ಆಪ್ಷನ್ ಬಿ ಚಾರ್ಲ್ಸ್ ಡಾರ್ವಿ, ಆಪ್ಷನ್ ಸಿ ಚಾರ್ಲ್ಸ್ ಬ್ಯಾಬೇಜ್, ಆಪ್ಷನ್ ಡಿ ಆರ್ಯಭಟ. ಗೆಳೆಯರೆ, ಗಣಕಯಂತ್ರದ ಪಿತಾಮಹ ಯಾರು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 1ರ ಸರಿಯಾದ ಉತ್ತರ ಆಪ್ಷನ್ ಸಿ ಚಾರ್ಲ್ಸ್ ಬ್ಯಾಬೇಜ್. ಗೆಳೆಯರೆ, ಗಣಕಯಂತ್ರದ ಪಿತಾಮಹ ಯಾರು? ಚಾರ್ಲ್ಸ್ ಬ್ಯಾಬೇಜ್. ನೆನಪಲ್ಲಿ ಇಟ್ಕೊಳ್ಳಿ, ಇದು ಒಂದು ವೆರಿ ಇಂಪಾರ್ಟೆಂಟ್ ಆದ ಪ್ರಶ್ನೆ. ಗಣಕಯಂತ್ರ ಅಂತ ಬಂದ ತಕ್ಷಣ ಫಸ್ಟ್ಗೆ ತಲೆಯಲ್ಲಿ ಬರುವಂಥ ಪ್ರಶ್ನೆ ಗಣಕಯಂತ್ರದ ಪಿತಾಮಹ ಯಾರು ಅಂತ. ಯಾರು? ಚಾರ್ಲ್ಸ್ ಬ್ಯಾಬೇಜ್. ಪ್ರಶ್ನೆ 2, ಆಧುನಿಕ ಕಂಪ್ಯೂಟರ್ಗಳ ವಿನ್ಯಾಸವು ಯಾರ ಕಲ್ಪನೆಯನ್ನು ಅವಲಂಬಿಸಿದೆ? ಆಪ್ಷನ್ ಎ ಜಾನ್ ಹ್ಯೂಮನ್ ಕಲ್ಪನೆ, ಆಪ್ಷನ್ ಬಿ ಬ್ಲೇರ್ ಫಾಸ್ಕಲ್ ಕಲ್ಪನೆ, ಆಪ್ಷನ್ ಸಿ ಚಾರ್ಲ್ಸ್ ಬ್ಯಾಬೇಜ್ ಕಲ್ಪನೆ, ಆಪ್ಷನ್ ಡಿ ಐಕೆನ್ ಕಲ್ಪನೆ. ಏನು ಕೇಳ್ತಾ ಇದ್ದಾರೆ? ಆಧುನಿಕ ಕಂಪ್ಯೂಟರ್ಗಳ ವಿನ್ಯಾಸವು ಯಾರ ಕಲ್ಪನೆಯನ್ನು ಅವಲಂಬಿಸಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಪ್ರಶ್ನೆ 2ರ ಸರಿಯಾದ ಉತ್ತರ ನೋಡೋಣ ಬನ್ನಿ ಗೆಳೆಯರೆ. ಪ್ರಶ್ನೆ 2ರ ಸರಿಯಾದ ಉತ್ತರ ಆಪ್ಷನ್ ಸಿ ಚಾರ್ಲ್ಸ್ ಬ್ಯಾಬೇಜ್ ಕಲ್ಪನೆ. ಆಧುನಿಕ ಕಂಪ್ಯೂಟರ್ಗಳ ವಿನ್ಯಾಸ ಯಾರ ಕಲ್ಪನೆಯನ್ನು ಹೊಂದಿದೆ? ಚಾರ್ಲ್ಸ್ ಬ್ಯಾಬೇಜ್ ಅವರ ಕಲ್ಪನೆಯನ್ನು ಹೊಂದಿದೆ ಗೆಳೆಯರೆ. ಸೊ ಪ್ರಶ್ನೆ 3, ಮಾಹಿತಿ ಸಂಗ್ರಹಣೆಯ ಕಲ್ಪನೆಯನ್ನು ಕೊಟ್ಟವರು ಯಾರು? ಅಂದರೆ ಡೇಟಾ ಸ್ಟೋರೇಜ್. ಗೆಳೆಯರೆ, ಮಾಹಿತಿ ಸಂಗ್ರಹಣೆ ಅಂದರೆ ಡೇಟಾ ಸ್ಟೋರೇಜ್ ಕಲ್ಪನೆಯನ್ನು ಯಾರು ಕೊಟ್ಟರು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಜಾನ್ ನ್ಯೂಮನ್, ಆಪ್ಷನ್ ಬಿ ಚಾರ್ಲ್ಸ್ ಬ್ಯಾಬೇಜ್, ಆಪ್ಷನ್ ಸಿ ಹಾರ್ವರ್ಡ್ ಐಕನ್, ಆಪ್ಷನ್ ಡಿ ಡೇನಿಯಲ್ ಥಾಮಸ್. ಸೊ ಯಾರು ಪರಿಕಲ್ಪನೆಯನ್ನು ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಗೆಳೆಯರೆ. ಪ್ರಶ್ನೆ 3ರ ಸರಿಯಾದ ಉತ್ತರ ಆಪ್ಷನ್ ಎ ಜಾನ್ ನ್ಯೂಮನ್. ಜಾನ್ ನ್ಯೂಮನ್ ಅವರು ಮಾಹಿತಿ ಸಂಗ್ರಹಣೆ ಕಲ್ಪನೆಯನ್ನು ಕೊಟ್ಟಿದ್ದಾರೆ. ಸೊ ಇವತ್ತು ನಾವೆಲ್ಲ ಡೇಟಾ ಸ್ಟೋರೇಜ್ ಏನು ಮಾಡ್ತಾ ಇದ್ದೀವಿ, ಆ ಡೇಟಾ ಸ್ಟೋರೇಜ್ನ ಪರಿಕಲ್ಪನೆಯನ್ನು ಕೊಟ್ಟಂಥವ್ರು ಯಾರು? ಜಾನ್ ವ್ಯಾನ್ ನ್ಯೂಮನ್ ಅವರು. ಇವರು ದ ಫಾದರ್ ಆಫ್ ಮಾಡರ್ನ್ ಡಿಜಿಟಲ್ ಕಂಪ್ಯೂಟರ್ನ ಪಿತಾಮಹ ಅಂತ ಕರೆಯಲ್ಪಡ್ತಾರೆ ಗೆಳೆಯರೆ. ಸೊ ಪ್ರಶ್ನೆ 4, ಜಾರು ಫಲಕ ಅಂದರೆ ಸ್ಲೈಡ್ ರೂಲ್ ಸಂಶೋಧಕರು ಯಾರು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಚಾರ್ಲ್ಸ್ ಬ್ಯಾಬೇಜ್, ಆಪ್ಷನ್ ಬಿ ಅಟ್ರೇಡ್, ಆಪ್ಷನ್ ಸಿ ಫ್ಯಾಸ್ಕಲ್, ಆಪ್ಷನ್ ಡಿ ನೇಪಿಯರ್. ಗೆಳೆಯರೆ, ಜಾರು ಫಲಕ ಅಥವಾ ಸ್ಲೈಡ್ ರೂಲ್ ಸಂಶೋಧಕರು ಯಾರು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 4ರ ಸರಿಯಾದ ಉತ್ತರ ಆಪ್ಷನ್ ಬಿ ಅಟ್ರೇಡ್ ಅವರು. ಜಾರು ಫಲಕ ಅಥವಾ ಸ್ಲೈಡ್ ರೂಲ್ನ ಸಂಶೋಧಕರು ಯಾರು? ಅಟ್ರೇಡ್. ನೆನಪಲ್ಲಿ ಇಟ್ಕೊಳ್ಳಿ, ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಗೆಳೆಯರೆ, ಪ್ರಶ್ನೆ 5, ಅಬ್ಯಾಕಸ್ ಇದೊಂದು ಡ್ಯಾಶ್ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಕಂಪ್ಯೂಟರ್ ಡಿವೈಸ್, ಆಪ್ಷನ್ ಬಿ ಶೇಖರಣ ಡಿವೈಸ್, ಆಪ್ಷನ್ ಸಿ ನಿರ್ಗತ ಡಿವೈಸ್, ಆಪ್ಷನ್ ಡಿ ಸ್ವೀಕಾರ ಡಿವೈಸ್. ಗೆಳೆಯರೆ, ನಿರ್ಗತ ಅಂದರೆ ಔಟ್ಪುಟ್, ಸ್ವೀಕಾರ ಅಂದರೆ ಇನ್ಪುಟ್ ಗೆಳೆಯರೆ. ಸೊ ತಮಗೆ ಗೊತ್ತಿರಲಿ, ಯಾಕಂದರೆ ಕನ್ನಡದಲ್ಲಿ ಕನ್ನಡ ಲ್ಯಾಂಗ್ವೇಜನ್ನೇ ಕೇಳ್ತಾರೆ. ಸೊ ಇಂಗ್ಲೀಷ್ನಲ್ಲಿ ಬಂದಾಗ ತಮಗೆ ಇಂಗ್ಲೀಷನ್ನು ಕೇಳ್ತಾರೆ. ಸೊ ಕನ್ನಡ ಪ್ರಶ್ನೆ ಪತ್ರಿಕೆ ಮತ್ತು ಇಂಗ್ಲೀಷ್ನಲ್ಲೂ ಕೂಡ ಇರುತ್ತೆ. ಏನಾದರೂ ಡೌಟ್ ಇದ್ದರೆ, ಕನ್ನಡದಲ್ಲಿ ಏನಾದರೂ ತಪ್ಪಾಗಿ ಪ್ರಿಂಟ್ ಆಗಿದ್ದರೆ ತಾವು ಇಂಗ್ಲೀಷಲ್ಲಿ ಕೂಡ ನೋಡಿಕೊಂಡು ಓದ್ಕೊಂಡು ಉತ್ತರವನ್ನು ಸರಿಯಾಗಿ ಕೊಡಬೇಕಾಗತ್ತೆ. ತಪ್ಪಾದ ಉತ್ತರವನ್ನು ಕೊಟ್ಟರೆ 0.25 ಮಾರ್ಕ್ಸ್ ಕಟ್ ಆಗುತ್ತೆ KA ಮತ್ತು KPSC ಎಕ್ಸಾಮ್ಗಳಲ್ಲಿ. ಓಕೆನಾ? ಸೊ ಅಬ್ಯಾಕಸ್ ಇದೊಂದು ಏನು ಅಂತ ಕೇಳ್ತಾ ಇದ್ದಾರೆ. ಅಬ್ಯಾಕಸ್ ಇದೊಂದು ಕಂಪ್ಯೂಟರ್ ಡಿವೈಸ್ ಗೆಳೆಯರೆ. ಆಪ್ಷನ್ ಎ ಸರಿಯಾದ ಉತ್ತರ. ಅಬ್ಯಾಕಸ್ ಇದೊಂದು ಕಂಪ್ಯೂಟರ್ ಡಿವೈಸ್. ಪ್ರಶ್ನೆ 6,
ವಿಶ್ಲೇಷಣಾತ್ಮಕ ಇಂಜಿನ್ ಅನ್ನು ಯಾರು ಅಭಿವೃದ್ಧಿಪಡಿಸಿದರು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಜಾಕ್ವರ್ ಲೂಮ್, ಆಪ್ಷನ್ ಬಿ ಚಾರ್ಲ್ಸ್ ಬ್ಯಾಬೇಜ್, ಆಪ್ಷನ್ ಸಿ ಶಾನೋನ್, ಆಪ್ಷನ್ ಡಿ IBM. ಗೆಳೆಯರು ಏನು ಕೇಳ್ತಾ ಇದ್ದಾರೆ? ವಿಶ್ಲೇಷಣಾತ್ಮಕ ಅಂದರೆ ಡಿಫ್ರೆನ್ಷಿಯಲ್ ಆ್ಯಂಡ್ ಅನಾಲಿಟಿಕಲ್ ಇಂಜಿನ್ ಯಾರು ಕಂಡುಹಿಡಿದ್ರು ಅಂತ, ಯಾರು ಅಭಿವೃದ್ಧಿಪಡಿಸಿದ್ರು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 6ರ ಸರಿಯಾದ ಉತ್ತರ ಏನು? ಚಾರ್ಲ್ಸ್ ಬ್ಯಾಬೇಜ್ ಅವರು ವಿಶ್ಲೇಷಣಾತ್ಮಕ ಇಂಜಿನ್ ಅನ್ನು ಅಭಿವೃದ್ಧಿ ಪಡಿಸ್ತಾರೆ ಗೆಳೆಯರೆ. ಸೊ ಚಾರ್ಲ್ಸ್ ಬ್ಯಾಬೇಜ್ ಯಾವ ವರ್ಷದಲ್ಲಿದ್ದರು? 1833ರಲ್ಲಿ ಸಂಶೋಧನೆಯನ್ನು ಮಾಡಿದ್ದಾರೆ. 7ನೇದು ಬೂಲನ್ ಆಲ್ಜಿಬ್ರಾ, ಇದನ್ನು ಯಾರು ಅಭಿವೃದ್ಧಿಪಡಿಸಿದ್ರು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಕೊನಾರ್ಡ್, ಆಪ್ಷನ್ ಬಿ ಜಾರ್ಜ್ ಬೂಲ್, ಆಪ್ಷನ್ ಸಿ ಜಾನ್, ಆಪ್ಷನ್ ಡಿ ಬೇರಿ. ಬೂಲಿಯನ್ ಆಲ್ಜಿಬ್ರಾನ ಯಾರು ಅಭಿವೃದ್ಧಿಪಡಿಸಿದ್ರು ಅಂತ ಕೇಳ್ತಾ ಇದ್ದಾರೆ. ಸೊ ಗೆಳೆಯರೆ, ಬೂಲಿಯನ್ ಆಲ್ಜಿಬ್ರಾನ ಅಭಿವೃದ್ಧಿಪಡಿಸಿದಂಥವ್ರು ಜಾರ್ಜ್ ಬೂಲ್ ಅನ್ನೋವಂಥವ್ರು. ಓಕೆನಾ, ಜಾರ್ಜ್ ಬೂಲ್ ಅನ್ನೋವಂಥವ್ರು ಬೂಲಿಯನ್ ಬೀಜಗಣಿತ ಅಥವಾ ಬೂಲಿಯನ್ ಆಲ್ಜಿಬ್ರಾನ ಅಭಿವೃದ್ಧಿಯನ್ನು ಪಡಿಸ್ತಾರೆ ಗೆಳೆಯರೆ. ಪ್ರಶ್ನೆ 8, ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕರೆಯಲ್ಪಡುವ ನಗರ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಹೈದರಾಬಾದ್, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಮುಂಬೈ, ಆಪ್ಷನ್ ಡಿ ಚೆನ್ನೈ. ಭಾರತದ ಸಿಲಿಕಾನ್ ವ್ಯಾಲಿ ತಮಗೆಲ್ಲ ಗೊತ್ತಿರಬೇಕು. ಭಾರತದ ಸಿಲಿಕಾನ್ ವ್ಯಾಲಿ ಬಂದ್ಬಿಟ್ಟು ಆಪ್ಷನ್ ಬಿ ನಮ್ಮ ಬೆಂಗಳೂರು ಗೆಳೆಯರೆ. ನಮ್ಮ ಬೆಂಗಳೂರನ್ನ ಭಾರತದ ಸಿಲಿಕಾನ್ ವ್ಯಾಲಿ ಅಂತ ಕರೀತಾರೆ ಗೆಳೆಯರೆ. ಪ್ರಶ್ನೆ 9, IT ಅನ್ನು ವಿಸ್ತರಿಸಿ ಅಥವಾ ಎಕ್ಸ್ಪ್ಯಾಂಡ್ IT ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಎ ಇಂಟಿಗ್ರೇಟೆಡ್ ಟೆಕ್ನಾಲಜಿ, ಆಪ್ಷನ್ ಬಿ ಇಂಟೆಲಿಜೆಂಟ್ ಟೆಕ್ನಾಲಜಿ, ಆಪ್ಷನ್ ಸಿ ಇಂಟ್ರೆಸ್ಟಿಂಗ್ ಟೆಕ್ನಾಲಜಿ, ಆಪ್ಷನ್ ಡಿ ಇನ್ಫಾರ್ಮೇಷನ್ ಟೆಕ್ನಾಲಜಿ. ITಯನ್ನು ವಿಸ್ತರಣೆ ಮಾಡಿದಾಗ ಏನು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಪ್ರಶ್ನೆ 9ರ ಸರಿಯಾದ ಉತ್ತರ ಆಪ್ಷನ್ ಡಿ ಇನ್ಫಾರ್ಮೇಷನ್ ಟೆಕ್ನಾಲಜಿ. IT ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಗೆಳೆಯರೆ. ಪ್ರಶ್ನೆ 10, KB ಎಂದರೇನು? ಆಪ್ಷನ್ ಎ ಕಿಲೋ ಬೈನರಿ, ಆಪ್ಷನ್ ಬಿ ಕಿಲೋ ಬೈಟ್, ಆಪ್ಷನ್ ಸಿ ಕಿಲೋ ಬಿಟ್ಸ್, ಆಪ್ಷನ್ ಡಿ ಕಿಲೋ ಬೇಸಿಕ್. KB ಅಂದರೆ ಏನು ಅಂತ ಕೇಳಿದ್ರೆ ಪ್ರಶ್ನೆ 10ರ ಸರಿಯಾದ ಉತ್ತರ ಆಪ್ಷನ್ ಬಿ ಕಿಲೋ ಬೈಟ್ ಗೆಳೆಯರೆ. KB ಅಂದರೆ ಕಿಲೋ ಬೈಟ್. ಎಷ್ಟು ಬೈಟ್ಸ್ ಇರುತ್ತೆ ಅಂದರೆ 1024 ಬೈಟ್ಸ್ ಇರುತ್ತೆ. 1024 ಬೈಟ್ಸ್ ಈಕ್ವಲ್ ಟು 1 KB. 1024 KB ಈಕ್ವಲ್ಸು 1 ಮೆಗಾಬೈಟ್, 1 MB. ಓಕೆನಾ, ನೆಕ್ಸ್ಟ್ GB ಬರುತ್ತೆ, ಅದು ನೆಕ್ಸ್ಟು ನಿಮ್ಮ ಪಾರ್ಟಲ್ಲಿ ಹೇಳ್ತೀನಿ ಗೆಳೆಯರೆ. ಪ್ರಶ್ನೆ 11, ಇವುಗಳಲ್ಲಿ ಯಾವುದು ಗಣಕಯಂತ್ರದ ಗುಣಲಕ್ಷಣವಲ್ಲ? ಆಪ್ಷನ್ ಎ ವಿದ್ಯುನ್ಮಾನ ಯಂತ್ರ ಇರುತ್ತೆ, ಆಪ್ಷನ್ ಬಿ ಸ್ವ ಆಲೋಚನೆ ಮಾಡುವುದು, ಮುಂದೆ ನೋಡೋಣ, ಆಪ್ಷನ್ ಸಿ ದೋಷರಹಿತ ದತ್ತಾಂಶ ಸಂಗ್ರಹಣೆ ಮಾಡುತ್ತೆ, ಆಪ್ಷನ್ ಡಿ ಬೇಕಾದಷ್ಟು ಸಮಯದ ವ್ಯಾಪ್ತಿಗೆ ದತ್ತಾಂಶವನ್ನು ಸಂಗ್ರಹಿಸಿ ಇಡುತ್ತೆ. ಸೊ ನೋಡೋಣ ಬನ್ನಿ ಗೆಳೆಯರೆ. ಪ್ರಶ್ನೆ 11ರ ಸರಿಯಾದ ಉತ್ತರ ಸ್ವ ಆಲೋಚನೆ ಮಾಡುವುದು. ಗಣಕಯಂತ್ರದ ಯಾವುದು ಗುಣಲಕ್ಷಣವಲ್ಲ. ಸ್ವ ಆಲೋಚನೆ ಮಾಡುವುದು ಗಣಕಯಂತ್ರದ ಗುಣಲಕ್ಷಣವಲ್ಲ. ಯಾಕಂದ್ರೆ ನಾವು ಕೊಟ್ಟಂತ ಕಮಾಂಡ್ ಅನ್ನು ಅದು ಸ್ವೀಕಾರ ಮಾಡಿ ಕೆಲಸವನ್ನ ನಿರ್ವಹಿಸುತ್ತೆ ಗೆಳೆಯರೆ. ಕಟ್ ಅಂಡ್ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಸ್ವ ಆಲೋಚನೆ ಮಾಡುವಂಥ ಗುಣ ಗಣಕಯಂತ್ರದ ಹತ್ರ ಇರಲ್ಲ. ಯಾಕಂದ್ರೆ ನಾವು ಕೊಟ್ಟಂಥ ಕಮಾಂಡನ್ನು ಅದು ಸ್ವೀಕಾರ ಮಾಡಿ ಅದು ಕೆಲಸ ಮಾಡುತ್ತೆ ಗೆಳೆಯರೆ. ಪ್ರಶ್ನೆ 12, ಎರಡನೇ ಪೀಳಿಗೆಯ ಗಣಕಗಳು ಯಾವುವು ಅಂತ ಕೇಳ್ತಾ ಇದ್ದಾರೆ. ಎರಡನೇ ಪೀಳಿಗೆಯ ಗಣಕಗಳು ಯಾವುವು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ IC ಚಿಪ್ ಬಳಸುತ್ತಿದ್ದವು, ಆಪ್ಷನ್ ಬಿ ಟ್ರಾನ್ಸಿಸ್ಟರ್ಗಳನ್ನು ಬಳಸುತ್ತಿದ್ದವು, ಆಪ್ಷನ್ ಸಿ ನಿರ್ವಾತ ಕೊಳವೆಗಳನ್ನು ಬಳಸುತ್ತಿದ್ದವು, ಆಪ್ಷನ್ ಡಿ ಮೈಕ್ರೋ ಪ್ರೊಸೆಸರ್ ಚಿಪ್ಗಳನ್ನು ಬಳಸುತ್ತಿದ್ದವು. ಎರಡನೇ ಪೀಳಿಗೆ ಅಂದರೆ ಸೆಕೆಂಡ್ ಜನರೇಷನ್ ಗಣಕಗಳಲ್ಲಿ ಏನು ಬಳಸ್ತಾ ಇದ್ರು ಅಂತ ಕೇಳ್ತಾ ಇದ್ದಾರೆ. ಬನ್ನಿ ಉತ್ತರವನ್ನು ನೋಡೋಣ ಗೆಳೆಯರೆ. ಪ್ರಶ್ನೆ 12ರ ಸರಿಯಾದ ಉತ್ತರ ಆಪ್ಷನ್ ಬಿ ಟ್ರಾನ್ಸಿಸ್ಟರ್ಗಳನ್ನ ಬಳಸುತ್ತಿದ್ರು. ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ಗಳಲ್ಲಿ, ಎರಡನೇ ಪೀಳಿಗೆಯ ಗಣಕಗಳಲ್ಲಿ ಟ್ರಾನ್ಸಿಸ್ಟರ್ಗಳನ್ನ ಬಳಸ್ತಾ ಇದ್ರು ಗೆಳೆಯರು. ಸಂಕ್ಷಿಪ್ತವಾಗಿ ಹೇಳ್ತೀನಿ, ನೋಡ್ಕೊಳ್ಳಿ. ಫಸ್ಟ್ ಜನರೇಷನ್ನಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸನ್ನು ಯೂಸ್ ಮಾಡ್ತಾ ಇದ್ರು. ಸೆಕೆಂಡ್ ಜನರೇಷನ್ನಲ್ಲಿ ಟ್ರಾನ್ಸಿಸ್ಟರ್ಗಳನ್ನ ಯೂಸ್ ಮಾಡ್ತಾ ಇದ್ರು. ಥರ್ಡ್ ಜನರೇಷನ್ನಲ್ಲಿ ಐಸಿಗಳನ್ನು ಯೂಸ್ ಮಾಡ್ತಾ ಇದ್ರು. ಫೋರ್ತ್ ಜನರೇಷನ್ನಲ್ಲಿ ಮೈಕ್ರೋ ಪ್ರೊಸೆಸರ್ಗಳನ್ನು ಯೂಸ್ ಮಾಡ್ತಾ ಇದ್ರು. ಫಿಫ್ತ್ ಜನರೇಷನ್ ಅಂದರೆ ಪ್ರೆಸೆಂಟ್ ಜನರೇಷನ್, ನಾವಿರುವಂಥ ಜನರೇಷನ್ ಇವಾಗ ಮೈಕ್ರೋ ಪ್ರೊಸೆಸರ್ LSIC ಆ್ಯಂಡ್ VLSICಗಳನ್ನು ಯೂಸ್ ಮಾಡ್ತಾರೆ. ಇದಕ್ಕೇನಂತಾರೆ ಇವಾಗ ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರೀತಾರೆ 5ನೇ ಜನರೇಷನ್ಗೆ. ಓಕೆನಾ. ಸೊ ಪ್ರಶ್ನೆ 13, ಮೊದಲ ತಲೆಮಾರಿನ ಗಣಕಯಂತ್ರದಲ್ಲಿ ಉಪಯೋಗಿಸಲಾದ ಯಂತ್ರಾಂಶ ಯಾವುದಂತ ಹೇಳ್ತಾ ಇದ್ದಾರೆ. ಈಗ ತಾನೇ ಹೇಳ್ತಿದ್ದೆ ತಮಗೆ ವ್ಯಾಕ್ಯೂಮ್ ಟ್ಯೂಬ್ಸ್ಗಳನ್ನು ಅಂದರೆ ನಿರ್ವಾತ ನಳಿಗೆಗಳನ್ನು ಯೂಸ್ ಮಾಡ್ತಾ ಇದ್ರು. ಓಕೆನಾ. ಸೊ 14, ಅಸೆಂಬ್ಲರನ್ನು ಯಾವ ಭಾಷೆ ಪರಿವರ್ತಕವಾಗಿ ಬಳಸುವರು ಅಂತ ಕೇಳ್ತಾ ಇದ್ದಾರೆ. ಅಸೆಂಬ್ಲರನ್ನು ಯಾವ ಭಾಷೆ ಪರಿವರ್ತಕವಾಗಿ ಬಳಸುವರು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ LLL, ಆಪ್ಷನ್ ಬಿ MLL, ಆಪ್ಷನ್ ಸಿ HLL, ಆಪ್ಷನ್ ಡಿ
ಅಸೆಂಬ್ಲಿ ಭಾಷೆ. ಸೊ ಉತ್ತರವನ್ನು ನೋಡೋಣ ಗೆಳೆಯರೆ. ಪ್ರಶ್ನೆ 14ರ ಸರಿಯಾದ ಉತ್ತರ ಆಪ್ಷನ್ ಎ ಎಲ್ 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 ಗೆಳೆಯರೆ. ಎಲ್ ಎಲ್ ಎಲ್ನ ಏನು ಸಂಕ್ಷಿಪ್ತ ಸಾರಾಂಶ ಅಂದರೆ ಲೋ ಲೆವೆಲ್ ಲ್ಯಾಂಗ್ವೇಜ್. ಎಕ್ಸ್ಪ್ಯಾಂಡ್ ಮಾಡಿದ್ರೆ ಎಲ್ 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 ಅನ್ನ ಲೋ ಲೆವೆಲ್ ಲ್ಯಾಂಗ್ವೇಜ್. ಸೊ ಅಸೆಂಬ್ಲರನ್ನು ಯಾವ ಭಾಷೆ ಪರಿವರ್ತಕವಾಗಿ ಬಳಸ್ತಿದ್ರು? ಲೋ ಲೆವೆಲ್ ಲ್ಯಾಂಗ್ವೇಜ್ನ ಪರಿವರ್ತಕವಾಗಿ ಅಸೆಂಬ್ಲರನ್ನು ಬಳಸ್ತಾ ಇದ್ರು. ಪ್ರಶ್ನೆ 15, ಆರಂಭದಲ್ಲಿ ಕಂಪ್ಯೂಟರ್ ಪ್ರೋಗ್ರಾಮ್ಗಳನ್ನು ಯಾವ ಭಾಷೆಯಲ್ಲಿ ಬರೆಯಲಾಯಿತು? ಆಪ್ಷನ್ ಎ ಅಸೆಂಬ್ಲಿ ಭಾಷೆ, ಆಪ್ಷನ್ ಬಿ ಯಾಂತ್ರಿಕ ಭಾಷೆ, ಆಪ್ಷನ್ ಸಿ ಸೋರ್ಸ್ ಕೋಡ್, ಆಪ್ಷನ್ ಡಿ ಯಾವುದು ಅಲ್ಲ. ಗೆಳೆಯರು ಏನು ಕೇಳ್ತಾ ಇದ್ದಾರೆ? ಆರಂಭದಲ್ಲಿ ಕಂಪ್ಯೂಟರ್ ಪ್ರೋಗ್ರಾಮ್ಗಳನ್ನು ಯಾವ ಭಾಷೆಯಲ್ಲಿ ಬರೆಯಲಾಯಿತು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 15ರ ಸರಿಯಾದ ಉತ್ತರ ಆಪ್ಷನ್ ಬಿ ಯಾಂತ್ರಿಕ ಭಾಷೆಯಲ್ಲಿ ಬರೆಯಲಾಯಿತು. ಯಾವ ಭಾಷೆಯಲ್ಲಿ? ಯಾಂತ್ರಿಕ ಭಾಷೆ. ಯಾಂತ್ರಿಕ ಭಾಷೆ ಅಂದರೆ ಇಂಗ್ಲೀಷ್ನಲ್ಲೇನು ಮಷೀನ್ ಲೆವೆಲ್ ಲ್ಯಾಂಗ್ವೇಜ್ನಲ್ಲಿ ಬರೆಯಲಾಗಿತ್ತು ಗೆಳೆಯರೆ. ಓಕೆನಾ? 16 ಪ್ರಶ್ನೆ 16, ಪ್ರತಿ ಕಂಪ್ಯೂಟರ್ಗೆ ಗೊತ್ತಿರಲೇಬೇಕಾದ ಭಾಷೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಅಸೆಂಬ್ಲಿ ಭಾಷೆ, ಆಪ್ಷನ್ ಬಿ ಮಷೀನ್ ಭಾಷೆ, ಆಪ್ಷನ್ ಸಿ ಹೈ ಲೆವೆಲ್ ಭಾಷೆ, ಆಪ್ಷನ್ ಡಿ ಮೇಲಿನ ಎಲ್ಲವೂ ಗೊತ್ತಿರಬೇಕಾಗತ್ತಾ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 16ರ ಸರಿಯಾದ ಉತ್ತರ ಆಪ್ಷನ್ ಬಿ ಮಷೀನ್ ಭಾಷೆ ಗೆಳೆಯರೆ. ಪ್ರತಿ ಕಂಪ್ಯೂಟರ್ಗೂ ಗೊತ್ತಿರಬೇಕಾದಂಥ ಭಾಷೆ ಯಾವುದು ಅಂದರೆ ಮಷೀನ್ ಭಾಷೆ. ಓಕೆನಾ? ಪ್ರಶ್ನೆ 17, ಕಂಪ್ಯೂಟರ್ಗಳು ದತ್ತಾಂಶವನ್ನು ಸಂಸ್ಕರಿಸಲು ಯಾವ ಭಾಷೆಯನ್ನು ಬಳಸುತ್ತವೆ? ಪ್ರಶ್ನೆ 17 ಏನು ಕೇಳ್ತಾ ಇದ್ದಾರೆ? ಕಂಪ್ಯೂಟರ್ಗಳು ದತ್ತಾಂಶವನ್ನು ಸಂಸ್ಕರಿಸಲು ಯಾವ ಭಾಷೆಯನ್ನು ಬಳಸುತ್ತವೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಸಂಸ್ಕರಣೆ, ಆಪ್ಷನ್ ಬಿ ಕಿಲೋಬೈಟ್, ಆಪ್ಷನ್ ಸಿ ದ್ವಿಮಾನ ಸಂಖ್ಯೆ, ಆಪ್ಷನ್ ಡಿ ಮೆಗಾಬೈಟ್. ನೋಡೋಣ ಬನ್ನಿ ಉತ್ತರವನ್ನು ಗೆಳೆಯರೆ. ಪ್ರಶ್ನೆ 17ರ ಸರಿಯಾದ ಉತ್ತರ ಆಪ್ಷನ್ ಸಿ ದ್ವಿಮಾನ ಸಂಖ್ಯೆ. ಕಂಪ್ಯೂಟರ್ಗಳು ದತ್ತಾಂಶವನ್ನು ಸಂಸ್ಕರಿಸಲು ದ್ವಿಮಾನ ಸಂಖ್ಯೆ ಭಾಷೆಯನ್ನು ಬಳಸ್ತವೆ. ದ್ವಿಮಾನ ಸಂಖ್ಯೆ ಭಾಷೆ ಅಂದರೆ ಬೈನರಿ ಲ್ಯಾಂಗ್ವೇಜ್. ನೆನಪಿರಲಿ, ಬೈನರಿ ಲ್ಯಾಂಗ್ವೇಜ್ 1 and 0 ಇರುತ್ತೆ. ಇದಕ್ಕೆ ದ್ವಿಮಾನ ಭಾಷೆ ಅಂತ ಕರೀತಾರೆ ಗೆಳೆಯರೆ. ಪ್ರಶ್ನೆ 18, ಇಂಟರ್ಪ್ರಿಟರ್ ಎನ್ನುವುದು ಡ್ಯಾಶ್ ಅನ್ನು ಕೋಡ್ಗೆ ಟ್ರಾನ್ಸ್ಲೇಟ್ ಮಾಡಲು ಬಳಸಲಾಗುವ ಇನ್ನೊಂದು ವಿಧದ ಟ್ರಾನ್ಸ್ಲೇಟರ್. ಸೊ ಡ್ಯಾಶ್ ಏನು ಅಂತ ಕಂಡಿಡ್ರಿ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಎ ಅಸೆಂಬ್ಲಿ, ಆಪ್ಷನ್ ಬಿ ಪ್ರೋಗ್ರಾಮ್, ಆಪ್ಷನ್ ಸಿ HLL. HLL ಅಂದರೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಗೆಳೆಯರೆ. ಆಪ್ಷನ್ ಡಿ ಮಷೀನ್ ಲೆವೆಲ್. ಏನಕ್ಕೆ ಪ್ರಶ್ನೆ ಏನು? ಇಂಟರ್ಪ್ರಿಟರ್ ಎನ್ನುವುದು ಡ್ಯಾಶ್ ಅನ್ನು ಕೋಡ್ಗೆ ಟ್ರಾನ್ಸ್ಲೇಟ್ ಮಾಡಲು ಬಳಸಲಾಗುವ ಇನ್ನೊಂದು ವಿಧದ ಟ್ರಾನ್ಸ್ಲೇಟರ್. ಪ್ರಶ್ನೆ 18ರ ಸರಿಯಾದ ಉತ್ತರ ಆಪ್ಷನ್ ಸಿ ಹೈ ಲೆವೆಲ್ ಲ್ಯಾಂಗ್ವೇಜ್ ಗೆಳೆಯರೆ. ಇಂಟರ್ಪ್ರಿಟರ್ ಅನ್ನುವುದು ಹೈ ಲೆವೆಲ್ ಲ್ಯಾಂಗ್ವೇಜ್ ಅನ್ನ ಕೋಡ್ಗೆ ಟ್ರಾನ್ಸ್ಲೇಟ್ ಮಾಡಲು ಬಳಸಲಾಗುವ ಇನ್ನೊಂದು ವಿಧದ ಟ್ರಾನ್ಸ್ಲೇಟರ್ ಗೆಳೆಯರೆ. ಪ್ರಶ್ನೆ 19, ಕಂಪೈಲರ್ ಯಾವ ಭಾಷೆಯನ್ನು ಪರಿವರ್ತಿಸಲು ಸಹಾಯಕ? ಆಪ್ಷನ್ ಎ ಹೈ ಲೆವೆಲ್ ಲ್ಯಾಂಗ್ವೇಜ್, ಆಪ್ಷನ್ ಬಿ ಲೋ ಲೆವೆಲ್ ಲ್ಯಾಂಗ್ವೇಜ್, ಆಪ್ಷನ್ ಸಿ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್, ಆಪ್ಷನ್ ಡಿ ನೇಚರ್ ಲೆವೆಲ್ ಲ್ಯಾಂಗ್ವೇಜ್. ಏನು ಕೇಳ್ತಾ ಇದ್ದಾರೆ? ಕಂಪೈಲರ್ ಯಾವ ಭಾಷೆಯನ್ನು ಪರಿವರ್ತಿಸಲು ಸಹಾಯಕ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 19ರ ಸರಿಯಾದ ಉತ್ತರ ಆಪ್ಷನ್ ಎ ಹೈ ಲೆವೆಲ್ ಲ್ಯಾಂಗ್ವೇಜ್ನ ಪರಿವರ್ತಿಸಲು ಸಹಾಯಕ ಯಾವುದು? ಕಂಪೈಲರ್ ಗೆಳೆಯರೆ. ಪ್ರಶ್ನೆ 20, ಯಾವ ಗಣಕಯಂತ್ರ ಕಾರ್ಯಕ್ರಮವು ಒಂದೊಂದೇ ಸಾಲುಗಳನ್ನು ಯಾಂತ್ರಿಕ ಭಾಷೆಗೆ ಭಾಷಾಂತರಿಸುತ್ತದೆ? ಗೆಳೆಯರೆ, ಯಾಂತ್ರಿಕ ಭಾಷೆ ಅಂದರೆ ತಮಗೆ ಹೇಳಿದ್ದೆ ನಾನು ಮಷೀನ್ ಲೆವೆಲ್ ಲ್ಯಾಂಗ್ವೇಜ್ ಅಂತ. ಯಾವ ಗಣಕಯಂತ್ರ ಕಾರ್ಯಕ್ರಮ ಅಂದರೆ ಪ್ರೋಗ್ರಾಮ್, ಯಾವ ಕಂಪ್ಯೂಟರ್ ಪ್ರೋಗ್ರಾಮ್ ಒಂದೊಂದೇ ಸಾಲನ್ನು ಮಷೀನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಭಾಷಾಂತರ ಮಾಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಕಂಪೈಲರ್, ಆಪ್ಷನ್ ಬಿ ಸಿಮ್ಯುಲೇಟರ್, ಆಪ್ಷನ್ ಸಿ ಟ್ರಾನ್ಸ್ಲೇಟರ್, ಆಪ್ಷನ್ ಡಿ ಇಂಟರ್ಪ್ರಿಟರ್. ಸೊ ಉತ್ತರವನ್ನು ನೋಡೋಣ ಗೆಳೆಯರೆ. ಪ್ರಶ್ನೆ 20ರ ಸರಿಯಾದ ಉತ್ತರ ಆಪ್ಷನ್ ಡಿ ಇಂಟರ್ಪ್ರಿಟರ್ ಗೆಳೆಯರೆ. ಪ್ರಶ್ನೆ 21, ಯಾವುದು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಭಾಷೆ ಅಲ್ಲ? ಆಪ್ಷನ್ ಎ ಹೈ ಲೆವೆಲ್ ಲ್ಯಾಂಗ್ವೇಜ್, ಆಪ್ಷನ್ ಬಿ ಮಷೀನ್ ಲೆವೆಲ್ ಲ್ಯಾಂಗ್ವೇಜ್, ಆಪ್ಷನ್ ಸಿ ಲೋ ಲೆವೆಲ್ ಲ್ಯಾಂಗ್ವೇಜ್, ಆಪ್ಷನ್ ಡಿ ಮೀಡಿಯಂ ಲೆವೆಲ್ ಲ್ಯಾಂಗ್ವೇಜ್. ಯಾವುದು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ನ ಭಾಷೆ ಅಲ್ಲ? ಈ ಕೆಳಗೆ ಕೊಟ್ಟಿರುವುದರಲ್ಲಿ ಯಾವುದು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಭಾಷೆ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 21ರ ಸರಿಯಾದ ಉತ್ತರ ಆಪ್ಷನ್ ಡಿ ಮೀಡಿಯಂ ಲೆವೆಲ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಕಂಪ್ಯೂಟರ್ ಪ್ರೋಗ್ರಾಮ್ನ ಭಾಷೆ ಅಲ್ಲ ಗೆಳೆಯರೆ. ಉಳಿದಿರೋದು ಹೈ ಲೆವೆಲ್ ಲ್ಯಾಂಗ್ವೇಜ್, ಮಷೀನ್ ಲೆವೆಲ್ ಲ್ಯಾಂಗ್ವೇಜ್, ಲೋ ಲೆವೆಲ್ ಲ್ಯಾಂಗ್ವೇಜ್. ಇವು ಮೂರು ಕೂಡ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ನ ಭಾಷೆಗಳಾಗಿವೆ ಗೆಳೆಯರೆ. ಪ್ರಶ್ನೆ 22, ಅಸೆಂಬ್ಲಿ ಭಾಷೆಯಲ್ಲಿ ಬಳಸುವ ಭಾಷಾಂತರಕ ಅಂದರೆ ಟ್ರಾನ್ಸ್ಲೇಟರ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಕಂಪೈಲರ್, ಆಪ್ಷನ್ ಬಿ ಇಂಟರ್ಪ್ರಿಟರ್, ಆಪ್ಷನ್ ಸಿ ಟ್ರಾನ್ಸ್ಲೇಷನ್, ಆಪ್ಷನ್ ಡಿ ಅಸೆಂಬಲರ್. ಯಾವುದು ಅಸೆಂಬ್ಲಿ ಭಾಷೆಯಲ್ಲಿ ಬಳಸುವಂಥ ಭಾಷಾಂತರಕ ಯಾವುದು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 22ರ ಸರಿಯಾದ ಉತ್ತರ ಆಪ್ಷನ್ ಡಿ
ಅಸೆಂಬ್ಲರ್ ಗೆಳೆಯರೆ. ಅಸೆಂಬ್ಲರನ್ನು ಅಸೆಂಬ್ಲಿ ಭಾಷೆಯಲ್ಲಿ ಬಳಸುವ ಭಾಷಾಂತರಕ ಆಗಿ ಕೆಲಸವನ್ನು ನಿರ್ವಹಿಸುತ್ತೆ. ಗೆಳೆಯರೆ ಪ್ರಶ್ನೆ 23, ಯಾವ ಭಾಷಾಂತರವನ್ನು ಒಳಗೊಂಡ ಭಾಷೆಯು ನಿಧಾನವಾಗಿ ಕಾರ್ಯನಿರ್ವಹಿಸುವುದು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಯಾವ ಭಾಷಾಂತರಕ ಟ್ರಾನ್ಸ್ಲೇಟರ್ ಒಳಗೊಂಡ ಭಾಷೆಯು ನಿಧಾನವಾಗಿ ಕಾರ್ಯನಿರ್ವಹಿಸುವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಕಂಪೈಲರ್, ಆಪ್ಷನ್ ಬಿ ಇಂಟರ್ಪ್ರಿಟರ್, ಆಪ್ಷನ್ ಸಿ ಅಸೆಂಬ್ಲರ್, ಆಪ್ಷನ್ ಡಿ ಟ್ರಾನ್ಸ್ಲೇಷನ್. ಗೆಳೆಯರೆ ಪ್ರಶ್ನೆಯನ್ನು ಕರೆಕ್ಟಾಗಿ ಓದ್ಕೊಳ್ಳಿ, ಯಾಕಂದ್ರೆ ಪ್ರಶ್ನೆಯಲ್ಲಿ ಕೆಲವೊಂದು ಸಾರಿ ಉತ್ತರ ಅಡಗಿರುತ್ತೆ. ಯಾವ ಭಾಷಾಂತರವನ್ನು ಒಳಗೊಂಡ ಭಾಷೆಯು ನಿಧಾನವಾಗಿ ಕಾರ್ಯನಿರ್ವಹಿಸುವುದು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 23ರ ಸರಿಯಾದ ಉತ್ತರ ಆಪ್ಷನ್ ಬಿ ಇಂಟರ್ಪ್ರಿಟರ್ ಗೆಳೆಯರೆ. ಓಕೆನಾ, ನಿಧಾನವಾಗಿ ಕಾರ್ಯನಿರ್ವಹಿಸುತ್ತೆ ಯಾವುದು? ಇಂಟರ್ಪ್ರಿಟರ್. ಗೆಳೆಯರೆ ಪ್ರಶ್ನೆ 24, ಈ ಮುಂದಿನ ಯಾವುದನ್ನ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಪ್ರೋಟ್ರಾನ್, ಆಪ್ಷನ್ ಬಿ ಜಾವಾ, ಆಪ್ಷನ್ ಸಿ ಯುನಿಕ್ಸ್, ಆಪ್ಷನ್ ಡಿ ಲಿಸ್ಪಾ. ಈ ಮುಂದಿನ ಯಾವುದನ್ನ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 24ರ ಸರಿಯಾದ ಉತ್ತರ ಆಪ್ಷನ್ ಸಿ ಯುನಿಕ್ಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲ ಗೆಳೆಯರೆ. ಓಕೆನಾ, ಯುನಿಕ್ಸ್ ಬಂದ್ಬಿಟ್ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲ. ಉಳಿದಿರುವಂಥ ಪ್ರೋಟ್ರಾನ್, ಜಾವಾ ಮತ್ತು ಲಿಸ್ಪಾ ಈ ಮೂರು ಕೂಡ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳು. ಸೊ ಇದರ ಜೊತೆ ಏನು ಬರುತ್ತೆ? ಆ್ಯಡಾ ಬರುತ್ತೆ, ಆಲ್ಗೋಲ್ ಬರುತ್ತೆ, APL ಬರುತ್ತೆ, ಬೇಸಿಕ್ ಬರುತ್ತೆ, C++, ಕೊಬಾಲ್, ಪೋರ್ಟ್ರಾನ್, ಜಾವಾ, ಲಿಸ್ಪಾ, ಫಾಸ್ಕಲ್, PL, ಪ್ರೊಲಾಗ್ ಮತ್ತು RPG ಇವೆಲ್ಲ ಬಂದ್ಬಿಟ್ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳು ಗೆಳೆಯರೆ. ಗೆಳೆಯರೆ ಪ್ರಶ್ನೆ 25, ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಭಾಷೆಯಲ್ಲ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಪಾಸ್ಕಲ್, ಆಪ್ಷನ್ ಬಿ ಕೊಬಾಲ್, ಆಪ್ಷನ್ ಸಿ ಜಾವಾ, ಆಪ್ಷನ್ ಡಿ ಇಂಟರ್ನೆಟ್. ಗೆಳೆಯರೆ ತಮ್ಗೆ ಈಗ ಜಸ್ಟ್ ತಾನೇ ಹೇಳಿದೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳು ಯಾವ್ಯಾವ ಇದೆ ಅಂತ. ಸೊ ಪಾಸ್ಕಲ್ಲು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು, ಕೋವಾಲು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮತ್ತು ಜಾವಾ ಕೂಡ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳು. ಇಂಟರ್ನೆಟ್ ಬಂದ್ಬಿಟ್ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲ. ಸೊ ಸರಿಯಾದ ಉತ್ತರ ಪ್ರಶ್ನೆ 25ರ ಸರಿಯಾದ ಉತ್ತರ ಆಪ್ಷನ್ ಡಿ ಇಂಟರ್ನೆಟ್ ಗೆಳೆಯರೆ. ಗೆಳೆಯರೆ ಪ್ರಶ್ನೆ 26, ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಭಾಷೆ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ತಮ್ಗೆ ಈಗ ತಾನೇ ಹೇಳಿದೆ ನಾನು, ಬೇಸಿಕ್ ಕೂಡ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಭಾಷೆ, ಪಾಸ್ಕಲ್ ಕೂಡ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆ್ಯಂಡ್ ಅನದರ್ ಒನ್ ಕೊಬಾಲ್ ಕೂಡ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇದು ಬಿಟ್ಟರೆ ವಿಂಡೋಸ್ ಬಂದ್ಬಿಟ್ಟು ಆಪರೇಟಿಂಗ್ ಸಿಸ್ಟಮ್ ಇದು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲ. ಓಕೆನಾ, ಸೊ ಇದರ ಸರಿಯಾದ ಉತ್ತರ ವಿಂಡೋಸ್ ಗೆಳೆಯರೆ. ಪ್ರಶ್ನೆ 27, ಇವುಗಳಲ್ಲಿ ಯಾವುದು ಕಂಪ್ಯೂಟರ್ ಭಾಷೆ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಫಾಸ್ಕಲ್, ಆಪ್ಷನ್ ಬಿ ಯೂನಿಕ್ಸ್, ಆಪ್ಷನ್ ಸಿ ಪೋರ್ಟ್ರಾನ್, ಆಪ್ಷನ್ ಡಿ ಕೋಬಾಲ್. ಗೆಳೆಯರೆ ಕಂಟಿನ್ಯೂ ಇದೇ ಪ್ರಶ್ನೆಗಳಿದೆ, ಯಾಕಂದ್ರೆ ಈ ಪ್ರಶ್ನೆಗಳನ್ನ ಹಲವಾರು ಬಾರಿ ಕೇಳಿದ್ದಾರೆ, ತಾವು ಕನ್ಫ್ಯೂಷನ್ ಕೂಡ ಮಾಡ್ಕೊಂಡಿದ್ದೀರಾ. ಸೊ ತಮ್ಗೆ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ, ಫಾಸ್ಕಲ್ ಬಂದ್ಬಿಟ್ಟು ಕಂಪ್ಯೂಟರ್ ಭಾಷೆ, ಯುನಿಕ್ಸ್ ಅಲ್ಲ, ಪೋರ್ಟ್ರಾನ್ ಬಂದ್ಬಿಟ್ಟು ಕಂಪ್ಯೂಟರ್ ಭಾಷೆ, ಕೋಬಾಲ್ ಬಂದ್ಬಿಟ್ಟು ಕಂಪ್ಯೂಟರ್ ಭಾಷೆ, ಆದರೆ ಯೂನಿಕ್ಸ್ ಬಂದ್ಬಿಟ್ಟು ಕಂಪ್ಯೂಟರ್ ಭಾಷೆ ಅಲ್ಲ ಗೆಳೆಯರೆ. ಸೊ ಪ್ರಶ್ನೆ 28, ಇವುಗಳಲ್ಲಿ ಯಾವುದು ಕಂಪ್ಯೂಟರ್ ಭಾಷೆ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಗೆಳೆಯರೆ ಆಪ್ಷನ್ ಎ C++, ಆಪ್ಷನ್ ಬಿ ಬೇಸಿಕ್, ಆಪ್ಷನ್ ಡಿ ಪೋರ್ಟ್ರಾನ್, ಆಪ್ಷನ್ ಡಿ MS Excel. ಗೆಳೆಯರೆ ಯಾವುದು? ಈಗ ತಾನು ಹೇಳಿದೆ ನಿಮಗೆ, C++ ಬಂದ್ಬಿಟ್ಟು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಭಾಷೆ, ಬೇಸಿಕ್ ಕೂಡ ಬಂದ್ಬಿಟ್ಟು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಭಾಷೆ, ಪೋರ್ಟ್ರಾನ್ ಕೂಡ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಭಾಷೆ, ಯಾವುದು ಅಲ್ಲ MS Excel ಕಂಪ್ಯೂಟರ್ ಭಾಷೆ ಅಲ್ಲ ಗೆಳೆಯರೆ. ಓಕೆನಾ ಗೆಳೆಯರೆ ಪ್ರಶ್ನೆ 29, ಜಗತ್ತಿನ ಮೊದಲ ಕಾರ್ಯಕ್ರಮ ಅಂದರೆ ಪ್ರೋಗ್ರಾಮ್ ಲ್ಯಾಂಗ್ವೇಜ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ C++, ಆಪ್ಷನ್ ಬಿ ಬೇಸಿಕ್, ಆಪ್ಷನ್ ಸಿ ಪೋರ್ಟ್ರಾನ್, ಆಪ್ಷನ್ ಡಿ ಕೋಬಾಲ್. ಗೆಳೆಯರೆ ಯಾವುದು ಅಂದರೆ ಜಗತ್ತಿನ ಮೊದಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವುದು ಅಂತ ಕೇಳ್ತಾ ಇದ್ದಾರೆ ಕಂಪ್ಯೂಟರ್ನಲ್ಲಿ. ಸೊ ಜಗತ್ತಿನ ಮೊದಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವುದು ಅಂದರೆ ಆಪ್ಷನ್ ಸಿ ಪೋರ್ಟ್ರಾನ್ ಗೆಳೆಯರೆ. ಪೋರ್ಟ್ರಾನ್ ಅಂದರೆ ಫಾರ್ಮುಲಾ ಟ್ರಾನ್ಸ್ಲೇಷನ್. ಇದನ್ನು IBMನವರು ಸಂಶೋಧನೆ ಮಾಡಿ ಅಭಿವೃದ್ಧಿಯನ್ನು ಪಡಿಸ್ತಾರೆ. ಯಾವುದಕ್ಕಾಗಿ? ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರದ ಅಭಿವೃದ್ಧಿಗಾಗಿ ಗೆಳೆಯರೆ. ಯಾವುದು? ಪೋರ್ಟ್ರಾನ್ ಯಾರು ಸಂಶೋಧನೆ ಮಾಡ್ತಾರೆ? IBMನವರು ಸಂಶೋಧನೆ ಮಾಡ್ತಾರೆ. ಯಾವುದಕ್ಕಾಗಿ? ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ವಿಭಾಗದ ಅಭಿವೃದ್ಧಿಗಾಗಿ ಗೆಳೆಯರೆ. ನೋಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ನಮ್ಮ ಇವತ್ತಿನ ಈ ಕ್ಲಾಸ್ನ ಕೊನೆಯ ಮತ್ತು ಅಂತಿಮ ಪ್ರಶ್ನೆ 30, ಸಾಫ್ಟ್ವೇರ್ ಕೋಡ್ನಲ್ಲಿನ ತಪ್ಪು ಹುಡುಕುವ ಪ್ರಕ್ರಿಯೆ ಡ್ಯಾಶ್ ಎನ್ನುತ್ತಾರೆ ಗೆಳೆಯರೆ. ಸಾಫ್ಟ್ವೇರ್ ಕೋಡ್ನಲ್ಲಿನ ತಪ್ಪು ಹುಡುಕುವ ಪ್ರಕ್ರಿಯೆ ಡ್ಯಾಶ್ ಎನ್ನುತ್ತಾರೆ. ಆಪ್ಷನ್ ಎ ಕಂಪೈಲಿಂಗ್, ಆಪ್ಷನ್ ಬಿ ಟೆಸ್ಟಿಂಗ್, ಆಪ್ಷನ್ ಸಿ ರನ್ನಿಂಗ್,
ಆಪ್ಷನ್ ಡಿ ಡಿಬಗ್ಗಿಂಗ್. ಸಾಫ್ಟ್ವೇರ್ ಕೋಡ್ನಲ್ಲಿರುವಂಥ ತಪ್ಪನ್ನು ಹುಡುಕುವಂಥ ಪ್ರಕ್ರಿಯೆಗೆ ಏನಂತ ಕರೀತಾರೆ ಅಂತ ಕೇಳ್ತಾ ಇದ್ದಾರೆ. ಸೊ ಪ್ರಶ್ನೆ 30ರ ಸರಿಯಾದ ಉತ್ತರ ಆಪ್ಷನ್ ಡಿ ಡಿಬಗ್ಗಿಂಗ್ ಅಂತ ಕರೀತಾರೆ ಗೆಳೆಯರೆ. ಸಾಫ್ಟ್ವೇರ್ ಕೋಡ್ನಲ್ಲಿರುವ ತಪ್ಪನ್ನು ಹುಡುಕೋ ಪ್ರಕ್ರಿಯೆಗೆ ಡಿಬಗ್ಗಿಂಗ್ ಅಂತಾರೆ. ಸೊ ಸಾಫ್ಟ್ವೇರ್ ಕೋಡ್ನಲ್ಲಿ ಕಂಡು ಬರುವಂಥ ತಪ್ಪಿಗೆ ಏನಂತಾರೆ, ಬಗ್ಗಿಂಗ್ ಅಂತ ಕರೀತಾರೆ. ಸೊ ತಮಗೆಲ್ಲ ಇದೆಲ್ಲ ತಿಳಿದಿರಲಿ ಗೆಳೆಯರೆ, ಯಾಕಂದರೆ 30 ಮಾರ್ಕ್ಸ್ಗಳು ಕಂಪ್ಯೂಟರ್ ಜ್ಞಾನ ಅಥವಾ ಕಂಪ್ಯೂಟರ್ ಸಾಕ್ಷರತೆಗೆ ಪ್ರಶ್ನೆ ಪತ್ರಿಕೆ 2ರಲ್ಲಿ ಇರುವಂಥ 30 ಮಾರ್ಕ್ಸ್ಗಳು ಕಂಪ್ಯೂಟರ್ಗೋಸ್ಕರ ಇದೆ. ಸೊ ಕಂಟಿನ್ಯೂಸ್ ನಾವೀಗ ಕಂಪ್ಯೂಟರ್ ಕ್ಲಾಸ್ಗಳನ್ನೇ ಮಾಡ್ತೀವಿ, ಯಾಕಂದರೆ ಮುಂದೆ ಈಗ ಆಲ್ರೆಡಿ ಕರೆದಿದ್ದಾರೆ ಗ್ರಾಮ ಲೆಕ್ಕಾಧಿಕಾರಿಗಳು, ಗ್ರಾಮ ಆಡಳಿತಾಧಿಕಾರಿ, BMTC, ಆಮೇಲೆ ಗ್ರೂಪ್ ಸಿ, ಗ್ರೂಪ್ ಬಿ, ಗ್ರೂಪ್ ಎ ಗೆಜೆಟೆಡ್ ಆಫೀಸರ್ಗಳು, ಇದೆಲ್ಲ ನೋಟಿಫಿಕೇಶನ್ನ ಆಲ್ರೆಡಿ ಕರೆದಿದ್ದಾರೆ. ಕರೆದಿರೋಂಥ ನೋಟಿಫಿಕೇಶನ್ಗಳ ಬಗ್ಗೆ ನಾನು ಆಲ್ರೆಡಿ ತಮಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಈ ಹಿಂದೆ ನಾನು ಕ್ಲಾಸ್ಗಳನ್ನು ಕೂಡ ಮಾಡಿದ್ದೀನಿ. ಮಾಡಿರೋ ಕ್ಲಾಸ್ಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಓಕೆ ಗೆಳೆಯರೆ, ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ನಾವು ತಿಳಿಸ್ಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ. ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೆ.